ओम शिव शिवाय शंभो राज्ञ शुने शुने मांस्याति ब्रह्मणा द्वितीय प्रत्यय श्वेत्राकल्पे वैवस्वतमन्त्र कलियुगे प्रथमवाधे शंभो श्रीवे वदवदिशे वदन्त मेरो होदर्दिभागे चट्टकारण्ये गोदावरिया अस्य गोत्रोभ्यो नमः विष्णुगोत्रोभ्यो नमः चित्ताकृत्राजलस्य विवासनाभ्यस्य भाग्यवनान्याः दिक्मानाभ्यस्य अभिषेकनाभ्यस्य नागवनान्याः सर्वेषां सकुटुम्बानां ॐ श्री नमः ॐ वीशाय नमः ॐ ज्ञानकी नमः ॐ सक्षैतानन्दे नमः ॐ सर्वे नमः ॐ श्रीकूटे नमः पदेव्यै नमः अर्थविश्वाय पुष्पार्चनाय सम्मानवाय नो पावकर्यं चिदायिनं ब्रह्मस्वरि ब्राता ॐ ओम उत्कलवृत्तिमिदं सर्वविहारिवाणं शरीरेन्द्रियं भूतविहरिरसैरैः औषधजलधैर्योऽयि वैद्यो नारायणं हरिः ॐ ॐ क्षेत्रस्यैर्हज्ज गुणोदैर्हज्जाः नक्षत्राणां नमः ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಮಾಗಡಿ ಭಾಗದಲ್ಲಿ ಕೋಟೆ ಮಾರಮ್ಮ ಒಂದು ದಿವ್ಯಕ್ಷೇತ್ರದಲ್ಲಿದ್ದೀವಿ. ಇವತ್ತು 4ನೇ ದಿನದ ವಿಶೇಷ ದುಂಡು ಮಲ್ಲಿಗೆ ಅಲಂಕಾರದ ಅಮ್ಮನವರ ಒಂದು ನೇರ ದರ್ಶನ ತೋರಿಸುವಂಥ ಒಂದು ದಿವ್ಯ ಕಾರ್ಯಕ್ರಮ. ಇಲ್ಲಿ ನೋಡಿ ವಿಶೇಷವಾಗಿ ಕಳಸ ಪ್ರತಿಷ್ಠಾಪನೆಯಾಗಿದೆ ಮತ್ತು ಉಯ್ಯಾಲೆ ಸಮೇತ ಅಮ್ಮನವರ ಒಂದು ವಿಶೇಷತೆ ಕಾರ್ಯಕ್ರಮ. ಅದಕ್ಕೂ ವಿಶೇಷವಾಗಿ ರಥೋತ್ಸವ ಇದೆಲ್ಲ ಇರ್ತದೆ, ಅದನ್ನು ನೇರವಾಗಿ ತೋರಿಸುವಂಥ ಒಂದು ದಿವ್ಯ ಕಾರ್ಯಕ್ರಮ. ನಿಮ್ಮ ಪ್ರೀತಿಯ ಶ್ರೀವಾರಿ ವಿಶೇಷವಾಗಿ ಈಗ ನೋಡಿ ಫಸ್ಟ್ ದಿನ ಅಷ್ಟಕುಂಕುಮ ಅಲಂಕಾರ ಆಗಿದೆ, 2ನೇ ದಿನದ ಬ್ರಹ್ಮಚಾರಣಿ ಅಲಂಕಾರ ಆಗಿದೆ, 3ನೇ ಬುಧವಾರ ಕುಂಕುಮ ಅಲಂಕಾರ ಆಗಿದೆ, ಇವತ್ತು ಗುರುವಾರ ದುಂಡುಮಲ್ಲಿಗೆ ಅಲಂಕಾರ ಇದೆ, ನಾಳೆ ವಾರಾಹದೇವಿ ಅಲಂಕಾರ, ಕರಗದ ಅಲಂಕಾರ, ತರಕಾರಿ ಅಲಂಕಾರ, ಸರಸ್ವತಿ ಅಲಂಕಾರ, ಲಾಸ್ಟ್ 30ನೇ ತಾರೀಕಿಗೆ ಭದ್ರಕಾಳಿ ಅಲಂಕಾರ ಇರ್ತದೆ. ವಿಶೇಷವಾಗಿ ಆಯುಧ ಪೂಜೆ ಇದ್ರ ದಿನ ನವದುರ್ಗಿ ಅಲಂಕಾರ ಇರ್ತದೆ. ಮತ್ತು 2ನೇ ತಾರೀಕು ವಿಶೇಷವಾಗಿ ಕೂಡ ನಮ್ಮ ದೇವಿ ಟ್ರಸ್ಟ್ ಮುಖಾಂತರ ವಿಶೇಷವಾಗಿ ರಥೋತ್ಸವ ಇದೆಲ್ಲ ಒಂದು ದಿವ್ಯ ಕಾರ್ಯಕ್ರಮ ಇರ್ತದೆ. ಇದು ಎಲ್ಲ ಭಕ್ತಾದಿಗಳು ಅಕ್ಕಪಕ್ಕದ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಮತ್ತು ಟ್ರಸ್ಟ್ ಮುಖಾಂತರ ಮತ್ತು ನಮ್ಮ ಪ್ರಧಾನ ಅರ್ಚಕರು ನಮ್ಮ ಪೂಜಾ ಗುರುಗಳು ಅವ್ರ ಮುಖಾಂತರ ಇದನ್ನು ತಿಳಿಸೋಕ್ಕೆ ಖುಷಿ ಆಗ್ತಾ ಇದೆ.